ಹಾಯ್ ಫ್ರೆಂಡ್ಸ್, ಮತ್ತೆ ಹೊಸ ವಿಡಿಯೋ ಜೊತೆಗೆ ಇವತ್ತು ಬರ್ತಾ ಇದ್ದೀನಿ. ಆರೋಗ್ಯ ನೀಡುವ ಲಿಂಬೆಹಣ್ಣು. ಲಿಂಬೆಹಣ್ಣು ಅಂದ್ರೆ ಗೊತ್ತಲ್ವಾ ಅಲ್ಲ ಫ್ರೆಂಡ್ಸ್, ಲೆಮನ್ ಲೆಮನ್ ಅಂತ ಕರೀತಾರಲ್ಲ, ಅದಕ್ಕೆ ಹಳದಿ ಆಗಿರುತ್ತೆ. ಈಗಂತೂ ಸೀಸನ್ ಅಲ್ಲಿ ಬೇಸಿಗೆಗಾದ್ರೆ ತುಂಬಾ ಕಾಸ್ಟ್ಲಿ ಅದಕ್ಕೆ. ಆದ್ರೆ ಅದ್ರ ನೀರನ್ನ ನಾವು ಕುಡಿಯೋದ್ರಿಂದ, ಲಿಂಬೆ ಹಣ್ಣಿನ ಜೊತೆಗೆ ನೀರನ್ನ ಹಾಕಿ ಕುಡಿಯೋದ್ರಿಂದ, ಉಗುರು ಬೆಚ್ಚಿ ನೀರನ್ನ ಹಾಕೊಂಡು ಕುಡಿಯೋದ್ರಿಂದ ಯಾವ ತರದಲ್ಲಿ ಬೆನಿಫಿಟ್ಸ್ ಸಿಗುತ್ತೆ, ಅದೇ ತರ ಬೇರೆ ಬೇರೆ ನಮ್ದು ಹೆಲ್ತ್ ಬೆನಿಫಿಟ್ಸ್ ಯಾವ ತರ ಅದರಲ್ಲಿ ಸಿಗುತ್ತೆ, ಲಿಂಬೆಯಲ್ಲಿ ಯಾವ ಅಂಶ ಇದೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋನ ಕೊನೆ ತನಕನೂ ನೋಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ಲೈಕ್ ಬರೋಂಗ್ ಮಾಡ್ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮೊದಲು ಉಗುರು ಬೆಚ್ಚಿ ನೀರನ್ನ ತಕೊಳ್ಳಿ. ನಾನಿಲ್ಲಿ ತಣ್ಣೀರ ತೋರಿಸ್ತಾ ಇದ್ದೀನಿ ನಿಮ್ಗೆ. ಉಗುರು ಬೆಚ್ಚನ್ನ ನೀರು ಬಹಳ ಬಿಸಿ ನೀರು ಇರಬಾರ್ದು, ಉಗುರು ಬೆಚ್ಚಿಗೆ ನೀರಿರ್ಲಿ. ಆಮೇಲೆ ಪ್ರಾಬ್ಲಮ್ ಇದ್ರದ್ದು ತುಂಬಾ ಆಸಿಡ್ ಅಂಶ ಆಗೋದ್ರಿಂದ ವಾಂತಿ ಬರೋ ತರ ಆಗುತ್ತೆ. ಅದಕ್ಕೆ ಅದನ್ನು ಕಡಿಮೆ ಮಾಡೋ ಸಲುವಾಗಿ ನೀವೇನ್ ಮಾಡ್ಬೇಕು, ಲಿಂಬೆಹಣ್ಣು ರಸದ ಜೊತೆಗೆ ಜೇನುತುಪ್ಪನೂ ಒಂದು ಅರ್ಧ ಸ್ಪೂನ್ ಹಾಕೊಂಡು ಕುಡೀರಿ ಅಂತ ಹೇಳಿದೆ. ಹಾಗೆ ಮಾಡೋದ್ರಿಂದ ನಿಮ್ಗೆ ಆಸಿಡಿಟಿ ಆಗಲ್ಲ. ಇವನ್ ನಿಮ್ದು ಬಾಡಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಗೆ ಅಧಿಕ ರಕ್ತದೊತ್ತಡ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ, ನಾರ್ಮಲ್ ಲೆವೆಲಲ್ಲೂ ಬರುತ್ತೆ. ಡೈಲಿ ತಗೋಬೇಕು ಫ್ರೆಂಡ್ಸ್. ಇದನ್ನ ವಾರದಲ್ಲಿ 4 ದಿನ ಅಂತೂ ಕಂಟಿನ್ಯೂ ತಗೊಳ್ಳೇಬೇಕು, ಒಂದಿನ ಬಿಟ್ಟು ಒಂದಿನ ಮಾಡಿ ಆ ಥರ. ಅದ್ರ ನಂತರ ನಮ್ಗೆ ಇನ್ನೊಂದು ಬೆನಿಫಿಟ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂದ್ರೆ, ಲಿಂಬೆಹಣ್ಣು ರಸನ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವನ್ ತಲೆಗೂ ಹಚ್ಕೋಬಹುದು. ಅದನ್ನ ನೀವು ಆ ಥರ ಮಾಡ್ಕೊಂಡು ತಲೆ ಹುಟ್ಟುವ ಪ್ರಮಾಣನೂ ಕಡಿಮೆ ಆಗುತ್ತೆ. ಮೈ ಈಗ ಬೇಸಿಗೆಗಾಲ ಅಲ್ವಾ, ತುಂಬಾ ಸೆಕೆ ಬಂದ್ಕೊಂಡು ಬೆವರಿನ ದುರ್ಗಂಧ ಸ್ಮೆಲ್ ಬರುತ್ತೆ. ಅದು ಆಗಬಾರ್ದು ಅಂದ್ರೆ ಡೈಲಿ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನ ಅರ್ಧ ಹುಳಿ ಲಿಂಬೆಹಣ್ಣು ರಸದ ಜೊತೆಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು 10 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮ್ ಬೆವರು ಬಂದ್ರೂ ಕೂಡ ಆ ಬೆವರಿನ ದುರ್ಗಂಧನ ಇದು ನೀವು ಆ ಥರ ಸ್ನಾನ ಮಾಡೋದ್ರಿಂದ ಹಚ್ಕೊಂಡು ಅದನ್ನ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಅದನ್ನ ಮಾಡೋಣ ಈಗ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಬಗ್ಗೆ, ಲಿಂಬೆ ಹಣ್ಣು ನಾವು ತಗೊಂಡಿದ್ವಲ್ಲ, ಹಾಫ್ ಕಟ್ ಆಗಿರೋದು ಹಾಗೆ ಇದೆ, ಅದನ್ನ ತಗೊಂತ ಇದ್ದೀನಿ ಫ್ರೆಂಡ್ಸ್. ಇದನ್ನ ತಗೊಂಡು 1/2 ಕಪ್ಪನ್ನ ನೋಡಿ ಫ್ರೆಂಡ್ಸ್, ಈ ತರ ಹಿಂಡ್ಕೋಬೇಡಿ. ಬೀಜ ಇದ್ರೂ ಪರವಾಗಿಲ್ಲ, ಈ ತರ ಹಿಡ್ಕೊಂಡು ಅರ್ಧ ಲಿಂಬೆ ಹಣ್ಣನ್ನ. ಆಮೇಲೆ ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಡಿಗೆ ಅಪ್ಲೈ ಮಾಡಿಕೊಂಡು ಈ ತರ ಉದಾಹರಣೆ ತೋರಿಸ್ತಾ ನೋಡಿ, ಬಾಡಿಗೆ ಈಗ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಈ ತರ ಅಪ್ಲೈ ಮಾಡಿ. ಇವನ್ ಇದನ್ನ ನೀವು ತಲೆ ಕೂದಲಿಗೂ ಕೂಡ ಹಚ್ಕೋಬಹುದು. ತಲೆ ಕೂದಲು ಹಚ್ಕೊಂಡ್ರು ಕೂಡ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ತಲೆ ಹುಟ್ಟು ಕೂಡ ನಿವಾರಣೆ ಆಗತ್ತೆ ಇದರಿಂದ ಫ್ರೆಂಡ್ಸ್. ಲಿಂಬೆ ಹಣ್ಣು ನಮ್ದಲ್ವಾ, ಇದನ್ನ ನಾವು ದೂರದ ಪ್ರಯಾಣ ಮಾಡ್ಬೇಕಾದ್ರೆ ಅದು ಸ್ಮೆಲ್ ಅನ್ನ ತಗೊಂತಾ ಇದ್ರು ಕೂಡ ಈ ಒಂದು ವಾಕರಿಕೆ ಬರುವಂತದ್ದು, ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು ಕೂಡ ಕಡಿಮೆ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದೆಲ್ಲ ರಿಯಲ್ ಫ್ಯಾಕ್ಟ್ ವಿಷಯ ನಾ ಹೇಳ್ತಾ ಇರೋದು. ಜಸ್ಟ್ ಲಿಂಬೆ ಹಣ್ಣನ್ನು ಕಟ್ ಮಾಡ್ಬೇಡಿ, ಹಾಗೆ ಅದ್ರದ್ದು ಸ್ಮೆಲ್ ಈ ತರ ತಗೊಂತಾ ಇರಿ. ವಾಂತಿ ಬರೋದಿಲ್ಲ, ವಾಕರಿಕೆ ನಿಲ್ಲತ್ತೆ. ಅದೇ ರೀತಿ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನ ನೀವು ಅದರ ಮಕ್ಕಳಿಗೆ ಈಗಂತೂ ಬೇಸಿಗೆಗಾಲ ಬರ್ತಾ ಇದೆ, ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ, ಮೀನ್ಸ್ ನಿರ್ಜಲೀಕರಣ ಆಗುತ್ತೆ, ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಲಿಂಬೆಹಣ್ಣು ರಸನ್ನ ಮಕ್ಕಳಿಗೆ ಪದೇ ಪದೇ ಕೊಡೋದ್ರಿಂದಾಗಿ ಅವ್ರ ಹೊಟ್ಟೆ ಕರಳಿನಲ್ಲಿರುವಂತ ಬ್ಯಾಕ್ಟೀರಿಯಾಗಳು ನಾಶ ಆಗ್ಲಿಕ್ಕೆ ಕಡಿಮೆ ಆಗುತ್ತೆ. ಇವನ್ ಅವ್ರ ಜೀರ್ಣಶಕ್ತಿನೂ ಕೂಡ ನೀಟಾಗಿ ಆಗುತ್ತೆ, ಪಚನ ಕ್ರಿಯೆ ನೀಟಾಗುತ್ತೆ, ವಿಸರ್ಜನ ಕ್ರಿಯೆನೂ ನೀಟಾಗಿ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ನೀವು ದೊಡ್ಡವರು ಅಷ್ಟೇ, ಮಕ್ಕಳಂತಲ್ಲ, ಚಿಕ್ಕವರು ಅಂತ ಹೇಳ್ತಾ ಇರಲ್ಲ, ದೊಡ್ಡವ್ರಿಗೂ ಕೂಡ ಅವರು ವಾರದಲ್ಲಿ 3 ದಿನ ಲೆಮನ್ ಜ್ಯೂಸ್ ಅನ್ನ ಕುಡಿತಾ ಬಂದ್ರೆ ನಿಮ್ದು ಮಲಬದ್ಧತೆ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇವನ್ನ ನೀವು ಇದನ್ನ ನೆಲ್ಲಿಕಾಯಿ ರಸದ ಜೊತೆ ಹಾಕೊಂಡು ತಲೆ ಹಚ್ಕೊಂಡ್ರು ಕೂಡ, ಅಂದ್ರೆ ನೆಲ್ಲಿಕಾಯಿ ರಸ, ಆಮೇಲೆ ಲಿಂಬೆಹಣ್ಣಿನ ರಸ, ಆಮೇಲೆ ಕೊಬ್ಬರಿ ಎಣ್ಣೆ ಮೂರನ್ನು ಮಿಕ್ಸ್ ಮಾಡ್ಕೊಂಡು ತಲೆ ಪ್ಯಾಕ್ ತರ ಹಚ್ಕೊಂಡು ಅದನ್ನ 2 hours 3 hours ಬಿಟ್ಟು ತಲೆ ಸ್ನಾನ ಮಾಡಿದ್ರು ಕೂಡ ಕೂದಲು ಸೊಂಪಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಲಿಂಬೆ ಹಣ್ಣಿನ ಸಿಕ್ಕಾಪಟ್ಟೆ ಅದ್ರದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬ್ಲಾಗ್ ನಂಗೆ ಸಾಕಾಗಲ್ಲ, ಅದಕ್ಕೆ ಇನ್ನೊಂದು ಬ್ಲಾಗ್ ಅದ್ರ ಬಗ್ಗೆ ಮಾಡ್ತೀನಿ ನಾನು. ಆರೋಗ್ಯಕಾರಕ ಲಿಂಬು ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಲಾಗ್ ಅನ್ನು ಮಾಡ್ತೀನಿ. ಜಸ್ಟ್ ಇದ್ರ ಬಗ್ಗೆ ಹೇಳಿದೆ. ಇದ್ರ ಸಿಪ್ಪೆಯಿಂದನೂ ಕೂಡ ತುಂಬಾ ಎಫೆಕ್ಟ್ ಇದೆ. ಇವನ್ ಇದ್ರ ಎಲೆಯಿಂದ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಅದ್ರ ಬಗ್ಗೆನೂ ಮುಂದೆ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಸಿಪ್ಪೆಯಿಂದನೂ ಕೂಡ ಅದು ಪುಡಿ ಮಾಡ್ಕೊಂಡು, ಆಮೇಲೆ ಅದನ್ನ ಹಲ್ ತಿಕ್ತಾ ಬಂದ್ರೆ ನಾವು ಅದನ್ನ ಲಾಸ್ಟ್ ಅಲ್ಲಿ ನಿಮ್ದೆಲ್ಲ ಟೂತ್ ಪೇಸ್ಟ್ ಇಂದ ಹಲ್ ತಿಕ್ಕಾದ್ಮೇಲೆ ಈ ಪುಡಿನ ಹಾಕೊಂಡು ತಿಕ್ಕಿದ್ರೆ
ನಿಮ್ದು ಹಲ್ಲು ಪಾಚಿ ಕಟ್ಟಿರ್ತದಲ್ಲ ಹಳದಿ ಕಲರ್, ಇವನ್ ಅದು ಯಾವ ಪೇಸ್ಟಿಂದನೂ ಕೂಡ ಕಡಿಮೆ ಆಗಲ್ಲ. ಆದ್ರೆ ಆ ಪುಡಿಯಿಂದ ಅದು ನೀವು ರೆಗ್ಯುಲರ್ ಆಗಿ ವಾರದಲ್ಲಿ ಒಂದು 3 ದಿನ 2 ದಿನ ತಿಕ್ತಾ ಬಂದ್ರೆ ಹಲ್ಲು ಪಾಚಿ ಕಟ್ಟದ್ದು ಕೂಡ ಹೋಗಿ ಹಲ್ಲು ಬಿಳಿ ಬಿಳಿ ಅಂತ ಹೊಳಪಾಗುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಈ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.